ನೀವು ನನ್ನ ನೋಡ್ತಾ ಇದ್ರೆ ನಾನು ಮೇಕಪ್ ಅನ್ನ ಆಲ್ರೆಡಿ ಮಾಡಿದ್ದೀನಿ. ಈ ಮೇಕಪ್ ವಿಡಿಯೋ ನಾಳೆ ರಿಲೀಸ್ ಆಗ್ತಾ ಇದೆ. ಈ ಮೇಕಪ್ ಇದ್ ವಿಡಿಯೋ ನಿಮ್ಗೆ ಅಲ್ಲಿ ಸಿಗುತ್ತೆ. ಅಂಡ್ ನಾನು ಹೇಗೆ ಈ ಲುಕ್ ಅನ್ನ ಕ್ರಿಯೇಟ್ ಮಾಡಿದ್ದೀನಿ ಅಂತ ನೀವು ಅಲ್ಲಿ ನೋಡಬಹುದು. ವ್ಯಾಲೆಂಟೈನ್ಸ್ ಡೇಗೆ ಇನ್ನು 2-3 ದಿನ ಇದೆ. ಹಾಗಾಗಿ ಇವತ್ತಿನ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಅನ್ಕೊಂಡೆ. ಅದಕ್ಕೆ ನಾನು ಇವತ್ತು ನಿಂತ್ಕೊಂಡಿದ್ದೀನಿ. ಓಕೆ, ಜೋಕ್ಸ್ ಅಪಾರ್ಟ್, ಹಾಗಲ್ಲ. ನಾನೇನ್ ಅನ್ಕೊಂಡ್ರೆ ಎಲ್ಲರೂ ವ್ಯಾಲೆಂಟೈನ್ಸ್ ಡೇಗೆ ಏನ್ ಮಾಡ್ತಾರೆ, ವೆಸ್ಟರ್ನ್ ಡ್ರೆಸ್ಸಸ್ ಅಥವಾ ಎ ಲೈನ್ ಡ್ರೆಸ್ಸಸ್ ಗಳನ್ನ ಜಾಸ್ತಿ ಪ್ರಿಫರ್ ಮಾಡ್ತಾರೆ, ಇಲ್ಲ ಜೀನ್ಸ್ ಗಳನ್ನ ಅದ್ರ ಮೇಲೆ ರೆಡ್ ಟಾಪ್ ಗಳನ್ನ ಆ ಥರ ಎಲ್ಲ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ವೆಸ್ಟರ್ನ್ ಸ್ಟೈಲಿಗೆ ಜಾಸ್ತಿ ಹೋಗ್ತಾರೆ. ಬಟ್ ಫಾರ್ ಅ ಚೇಂಜ್ ನಾನಿವತ್ತು ಯಾಕೆ ಎಥ್ನಿಕ್ ವೇರ್, ಟ್ರೆಡಿಷನಲ್ ವೇರ್ ಅಲ್ಲಿ ನಾವು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಬಾರ್ದು ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ನಾನು ಟ್ರೆಡಿಷ್ನಲಿ ಸ್ವಲ್ಪ ರೆಡಿ ಆಗುವ ಅಂತ ಅಂದ್ಕೊಂಡಿದ್ದೀನಿ. ಐ ಹ್ಯಾವ್ ಅ ರೆಡ್ ಸಲ್ವಾರ್ ಕಮೀಸ್ ದುಪ್ಪಟ್ಟ ಇದೆ ನನ್ನ ಹತ್ರ. ಸೊ ಅದನ್ನು ಹಾಕ್ಕೊಂಡು ಲೆಟ್ಸ್ ಸಿ ಹೇಗೆ ನಾನು ರೆಡಿ ಆಗ್ತೀನಂತ. ಸೊ ಇನ್ನು ತಡ ಮಾಡೋದು ಬೇಡ, ಡೈರೆಕ್ಟ್ ಆಗಿ ವಿಡಿಯೋದೊಳಗೆ ಹೋಗೋಣ. ಸೊ ಫಸ್ಟ್ ಥಿಂಗ್ಸ್ ಫಸ್ಟ್, ಡ್ರೆಸ್ ನಾನು ತೋರಿಸ್ತೀನಿ. ನನ್ನ ಹತ್ರ ಈ ರೆಡ್ ಕಲರ್ ಸಲ್ವಾರ್ ಇದೆ, ಆಯ್ತಾ ನೋಡಿ. ಸೊ ಈ ರೆಡ್ ಕಲರ್ ತುಂಬಾ ಟ್ರೆಡಿಷನಲ್ ಇದೆ, ಹಾಗೂ ತುಂಬಾ ಫೆಸ್ಟಿವ್ ಲುಕ್ ಇದೆ ಇದ್ರದ್ದು. ಇಲ್ಲಿ ಕೈಗಳಲ್ಲಿ ಹೀಗೆ ನೆಟ್ಟೆಡ್ ಬಂದು ಇದು ಡಿಸೈನ್ ಕೊಟ್ಟಿದ್ದಾರೆ. ಸೀಕ್ವಿನ್ ವರ್ಕ್ ಮತ್ತೆ ಸ್ವಲ್ಪ ಎಂಬ್ರಾಯ್ಡರಿ ವರ್ಕ್ ಇದೆ, ಹಾಗೂ ಈ ನೆಕ್ ಅಲ್ಲಿ ಕೂಡ ಎಂಬ್ರಾಯ್ಡರಿ ವರ್ಕ್ ಇದೆ. ಅಂಡ್ ಇಡೀ ಟಾಪ್ ಅಲ್ಲಿ ಇದೆ ಅಲ್ಲ, ಈ ತರದ್ದು ಚಿಕ್ಕ ಚಿಕ್ಕ ಫ್ಲವರ್ ವರ್ಕ್ ಗಳ ಎಂಬ್ರಾಯ್ಡರಿ ಇದೆ. ಅಂಡ್ ನೆಕ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಕಾಣ್ತದೆ, ತುಂಬಾ ರಿಚ್ ಲುಕ್ ಕೊಡುತ್ತೆ. ಸೊ ಇದನ್ನ ನಾನು ಹಾಕ್ಲಿಕ್ಕಿದ್ದೀನಿ. ಇದ್ರ ಜೊತೆ ಇದ್ರದ್ದೇ ಸೆಟ್ ಬರುತ್ತೆ ಪ್ಯಾಂಟ್. ಸೊ ಪ್ಯಾಂಟ್ ಈ ತರ ಇದೆ, ಕೆಳಗೆ ಒಂದು ಗೋಟಾ ಪಟ್ಟಿ ತರ ಪಟ್ಟಿ ಕೊಟ್ಟಿದ್ದಾರೆ. ಸ್ಟ್ರೈಟ್ ಲೆಗ್ ಪ್ಯಾಂಟ್ಸ್ ಇದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ರೆಡ್ ಲುಕ್ಸ್ ಆಸಮ್, ಆಯ್ತಾ. ಈ ಕಲರ್ ಒಂಥರ ಬ್ಲಡ್ ರೆಡ್ ಇದೆ, ಆಯ್ತಾ. ಇದು ಸ್ಕಾರ್ಲೆಟ್ ರೆಡ್ ಅಲ್ಲ, ಸ್ವಲ್ಪ ಡಾರ್ಕ್ ಆಗಿರೋ ರೆಡ್ ಅಷ್ಟೇ. ಇಂಡಿಯನ್ ಸ್ಕಿನ್ ಟೋನ್ಗೆ ತುಂಬಾ ಕಾಂಪ್ಲಿಮೆಂಟ್ ಮಾಡುತ್ತೆ. ಈ ಕುರ್ತಾ ಪ್ಯಾಂಟ್ ಸೆಟ್ಗೆ ಒಂದು ಲಕ್ಸುರಿಯಸ್ ಲುಕ್ ಕೊಡ್ಲಿಕ್ಕೆ ಇದ್ರದ್ದು ದುಪ್ಪಟ್ಟ ಇದೆಯಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ನೆಟ್ಟೆಡ್ ದುಪ್ಪಟ್ಟ ವಿತ್ ಫುಲ್ ಆನ್ ಎಂಬ್ರಾಯ್ಡರಿ, ಸೈಡ್ಸ್ ಬಾರ್ಡರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದ್ರದ್ದು ತೋರಿಸ್ತೀನಿ. ಇದು ದುಪ್ಪಟ್ಟ, ಐ ಆಮ್ ಸಾರಿ, ಇದು ನೆಟ್ಟೆಡ್ ಅಲ್ಲ, ಇದು ಆರ್ಗ್ಯಾನ್ಸಾ ದುಪ್ಪಟ್ಟ, ಆಯ್ತಾ. ಆರ್ಗ್ಯಾನ್ಸಾ ದುಪ್ಪಟ್ಟ ಸ್ವಲ್ಪ ಸ್ಟಿಫ್ ಅನ್ಸುತ್ತೆ, ಬಟ್ ಇಟ್ಸ್ ಓಕೆ. ನೆವರ್ದಲೆಸ್ ತುಂಬಾ ರಿಚ್ ಆಗಿದೆ, ತುಂಬಾ ಗ್ರ್ಯಾಂಡ್ ಆಗಿದೆ. ಈ ದುಪ್ಪಟ್ಟನೇ ಇದ್ರದ್ದು ಒಂದು ಹೈಲೈಟ್ ಅಂತ ಹೇಳ್ಬೋದು. ಸೇಮ್ ನೆಕ್ಕಿಗೆ ಹಾಗೂ ಕೈಗೆ ಏನ್ ಡಿಸೈನ್ ಇದೆ ಸಿಮಿಲರ್ ಅಲ್ಲೇ ಇಲ್ಲಿ ಡಿಸೈನ್ ಕೊಟ್ಟಿದ್ದಾರೆ ಬಾರ್ಡರ್ಸ್ಗೆ. ಇದಿಷ್ಟನ್ನ ನಾನೀಗ ಉಟ್ಕೊಂಡ್ ಬರ್ತೀನಿ, ನೋಡುವ ಹೇಗೆ ಕಾಣಿಸ್ತೀನಿ ಅಂತ. ಬರ್ಲಾ? ಸೊ ಈ ತರ ಕಾಣಿಸುತ್ತೆ. ದುಪ್ಪಟ್ಟ ನಾನೇನು ಡ್ರೇಪ್ ಮಾಡಿಲ್ಲ. 3/4 ಸ್ಲೀವ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಅಂಡ್ ಇಷ್ಟೇ ಹಾಕೊಂಡು ಹೋದ್ರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬಟ್ ದುಪ್ಪಟ್ಟ ಹಾಕಿದ್ರಂತೂ ಇದರ ಲುಕ್ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ, ಒಂದು ಲಕ್ಸುರಿಯಸ್ ಲುಕ್ ಕೊಡುತ್ತೆ. ತೋರಿಸ್ತೀನಿ, ಡ್ರೇಪ್ ಮಾಡಿ ನೋಡೋಣ ಹೇಗೆ ಹಾಕೋದು ಅಂತ. ನಾನು ಇನ್ನೂ ಪ್ಲಾನ್ ಮಾಡಿಲ್ಲ. ಐ ಥಿಂಕ್ ಸಿಂಪಲ್ ವೇ ಅಲ್ಲೇ ಹಾಕುವ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಇಲ್ಲಿಂದ ಕಟ್ ಕೊಟ್ಟಿದ್ದಾರೆ, ಸಿಂಪಲ್ ಆಗಿದೆ, ಬಟ್ ರೆಡ್ ಇರೋ ಕಾರಣ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನನ್ನ ಸ್ಕಿನ್ ಟೋನಿಗೆ ತುಂಬಾ ಕಾಂಪ್ಲಿಮೆಂಟ್ ಮಾಡ್ತಾ ಇದೆ. ಸೊ ಹಾಗಾಗಿ ಎಲ್ಲ ಇಂಡಿಯನ್ ಸ್ಕಿನ್ ಟೋನಿಗೆ, ನೀವು ಮೀಡಿಯಂ ಸ್ಕಿನ್ ಅವರಾಗಿದ್ರು, ಫೇರ್ ಅವರಾಗಿದ್ರು, ಟ್ಯಾನ್, ಡೀಪ್ ಡಸ್ಕಿಯರ್ ಆಗಿದ್ರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಆಯ್ತಾ. ವರಿ ಮಾಡೋದು ಬೇಡ. ಅಂಡ್ ಇದರ ಲೆಂತ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ನೀಕ್ಕಿಂತ ಕೆಳಗ್ ಬರುತ್ತೆ. ಅಂಡ್ ಲೆಗ್ ನೀವು ನೋಡ್ತಿರ್ಬಹುದು, ಪ್ಯಾಂಟ್ ಅಲ್ಲಿ ಅಷ್ಟೊಂದೇನು ಇದಿಲ್ಲ, ಸ್ಟ್ರೇಟ್ ಲೆಗ್ ಪ್ಯಾಂಟ್. ಅಂಡ್ ಹಿಂದೆ ಇಲಾಸ್ಟಿಕ್ ಕೊಟ್ಟಿದ್ದಾರೆ, ಕಟ್ಲಿಕ್ಕೆ ಅಂತ ಏನಿಲ್ಲ. ಮುಂದೆ ಒಂದು ಪಟ್ಟಿ ತರ ಕೊಟ್ಟಿದ್ದಾರೆ ಪ್ಯಾಂಟ್ಗೆ. ದಿಸ್ ಇಸ್ ಹೌ ದ ಸಲ್ವಾರ್ ಲುಕ್ಸ್ ಆನ್ ಮೀ. ನಾವು ದುಪ್ಪಟ್ಟ ಡ್ರೇಪ್ ಮಾಡೋಣ, ಇಲ್ಲ ಜುವೆಲ್ರೀಸ್ ಹಾಕೋಣ? ಫಸ್ಟ್ ಜುವೆಲ್ರೀಸ್ ಹಾಕೋಣ. ನಾನೇನ್ ಮಾಡ್ತಿದ್ದೇನೆ ಅಂದ್ರೆ ಈ ಡ್ರೆಸ್ಸಿಗೆ ಸ್ವಲ್ಪ ಸಿಂಪಲ್ ಲುಕ್ ಕೊಡ್ಲಿಕ್ಕೆ, ಯಾಕಂದ್ರೆ ನಾವೆಲ್ಲೂ ಫೆಸ್ಟಿವಲ್ಸಿಗೆ ಹೋಗಲ್ಲ, ಇಲ್ಲ ಯಾವುದೇ ಫಂಕ್ಷನ್ಸಿಗೆ ಹೋಗ್ತಾ ಇಲ್ಲ, ವ್ಯಾಲೆಂಟೈನ್ಸ್ ಡೇಗೆ ರೆಡಿ ಆಗ್ತಿರೋದಷ್ಟೇ. ಇದನ್ನ ಉಡ್ಕೊಂಡು ನಮ್ಗೇನು ಮದುಮಗಳಾಗಿ ಕಾಣಿಸ್ಲಿಕ್ಕಿಲ್ಲ. ಸೊ ಸಿಂಪಲ್ ಲುಕ್ ಕೊಡ್ಲಿಕ್ಕೆ ನಾನೆಲ್ಲ ಡೇಂಟಿ ಪೀಸಸ್ ಗಳನ್ನ ಹಾಕ್ತಾ ಇದ್ದೀನಿ. ನನ್ನ ಹತ್ರ ಇದೊಂದು ನೆಕ್ ಪೀಸ್ ಇದೆ, ರೋಸ್ ಗೋಲ್ಡ್ ಫಿನಿಶ್ ಅಲ್ಲಿ, ತುಂಬಾ ಸ್ಲೀಕ್ ಆಗಿರೋ ಚೈನ್ ವಿತ್ ಹಾರ್ಟ್ ಪೆಂಡೆಂಟ್, ಆಯ್ತಾ. ಸೊ ಕಾಣಿಸ್ತಿದ್ಯಾ ಇಲ್ವಾ? ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಓಕೆ, ತುಂಬಾ ಸಿಂಪಲ್ ನೆಕ್ಲೆಸ್. ಇದನ್ನ ಹಾಕೊಳ್ತೀನಿ. ನೆಕ್ಲೆಸ್ ಈ ತರ ನೆಕ್ ಪೀಸಸ್ ಇದ್ರೆ ತುಂಬಾ ಚಿಕ್ಕದಿದೆಯಲ್ಲ, ಈ ತರ ನಿಮ್ಗೆ ಹಾಕ್ಲಿಕ್ಕೆ ಕಷ್ಟ ಆಗ್ತಿದ್ರೆ ಇನ್ನೊಂದು ನಾನು ಟಿಕ್ ಕೊಡ್ತೀನಿ. ಹಿಂದೆ ಹಾಕಿ ಹೀಗೆ, ಮುಂದೆ ಮಿರರ್ ಇದ್ರೆ ಮಿರರ್ ಅನ್ನ ನೋಡ್ಕೊಂಡು ಹಾಕ್ಬೋದು. ಓಕೆ, ಹೇಗೋ ಹಾಕ್ಬಿಟ್ಟಿದ್ದೀನಿ. ಸೊ ಕೂದಲೆಲ್ಲ ಹಿಂದೆ ಮಾಡಿ, ಹಿಂದೆ ಇದ್ದ ಪೆಂಡೆಂಟ್ ಅನ್ನ ಮುಂದೆ ತಂದು, ಮುಂದೆ ಇದ್ದ ಹುಕ್ ಅನ್ನ ಹಿಂದೆ ಹಾಕ್ಬೇಕಷ್ಟೆ. ಸೊ ಈ ತರ ಕರೆಕ್ಟ್ ಈ ನೆಕ್ಕಿಗೆ ಈ ನೆಕ್ಲೆಸ್, ಈ ನೆಕ್ ಪೀಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಇಲ್ಲಿ ವಿ ತರ ಶೇಪ್ ಇದೆಯಲ್ಲ, ಅಲ್ಲಿಗಿದು ಹಾರ್ಟ್ ಬಂದು ನಿಂತಿದೆ. ಇಟ್ ಲುಕ್ಸ್ ನೈಸ್ ಇಸ್ ವಾಟ್ ಐ ಫೀಲ್. ನಿಮ್ಗೆ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ. ಅಂಡ್ ಸಿಂಪಲ್ ಆಗಿರೋ ಒಂದು ಇಯರಿಂಗ್, ಆಯ್ತಾ. ತುಂಬಾ ಚಿಕ್ಕ ಹೂಪ್ಸ್ ಹಾಕ್ತಿದ್ದೀನಿ.
ಸೊ ದಟ್ ಓವರ್ ಆಗಿ ಕಾಣಿಸ್ಬಾರ್ದು ಅಂತ. ಸೊ ಈ ತರ ಒಂದು ಹೂಪ್ಸ್ ಇದೆ ನನ್ನ ಹತ್ರ, ಕಾಣಿಸ್ತಿದ್ಯಾ ಹಾಕೋಣ. ಸೊ ಇದು ಕೂಡ ರೋಸ್ ಗೋಲ್ಡ್ ಅಲ್ಲಿ ಇದೆ. ಇದೆಲ್ಲ ಪ್ರಾಡಕ್ಟ್ ಲಿಂಕ್ಸ್ ಯಾವ ಇನ್ಸ್ಟಾಗ್ರಾಮ್ ಪೇಜ್ ಇಂದ ಬೈ ಮಾಡಿದ್ದು ಇಲ್ಲ ಅಮೆಝಾನ್ ಇಂದ ಬೈ ಮಾಡಿದ್ರೆ ಅದೆಲ್ಲ ನಾನು ಕೊಟ್ಟಿರ್ತೀನಿ. ಸೊ ನೀವು ಚೆಕ್ ಮಾಡ್ಬೋದು. ಈ ಡ್ರೆಸ್ ಇಂಡೋ ಏರಾದಿಂದ ನಾನು ತಂದಿರೋದು ಅಂಡ್ ಐ ಆಮ್ ವೇರಿಂಗ್ ದ ಸೈಜ್ ಎಸ್ ಆಯ್ತಾ. ಕೈಗೆ ಈ ವಾಚ್ ಅನ್ನ ತೆಗ್ದು ಹಾಕ್ತೀನಿ. ಬೇಡ, ಈ ವಾಚ್ ಟ್ರೆಡಿಷನಲ್ ವೇರ್ ಒಟ್ಟಿಗೆ ಹೋಗಲ್ಲ. ನನ್ನ ಹತ್ರ ಸ್ವಲ್ಪ ರೋಸ್ ಗೋಲ್ಡ್ ಫಿನಿಶ್ ಅಲ್ಲಿ ಸ್ವಲ್ಪ ವೈಟ್ ಇದ್ದು ಈ ತರದೊಂದು ವಾಚ್ ಇದೆ, ಇದನ್ನ ಹಾಕೊಳ್ತೀನಿ. ನೆಕ್ಸ್ಟ್ ಈ ಕೈಗೊಂದು ಬ್ರೇಸ್ಲೆಟ್ ಹಾಕೊಳ್ಳೋಣ. ನನ್ನ ಹತ್ರ ಒಂದು ರೋಸ್ ಗೋಲ್ಡ್ ಅಲ್ಲೇ ಸ್ವಲ್ಪ ಏಡಿ ಸ್ಟೋನ್ಸ್ ಇದ್ದು ಒಂದು ಬ್ರೇಸ್ಲೆಟ್ ಇದೆ, ಅದನ್ನ ಹಾಕೊಳ್ತಿದ್ದೀನಿ. ಓಕೆ, ಐ ಥಿಂಕ್ ಕಾಣಿಸ್ತಿದೆ. ಟೈಟನ್ ಮಾಡ್ಕೊಳ್ಳೋಣ. ಬ್ರೇಸ್ಲೆಟ್ ಯಾವಾಗ್ಲೂ ಸ್ವಲ್ಪ ಲೂಸ್ ಇಡಿ, ಯಾಕಂದ್ರೆ ತುಂಬಾ ಟೈಟ್ ಆದ್ರೆ ಅದ್ರ ಲೈನ್ ಎಲ್ಲ ಬರುತ್ತೆ ಅಂಡ್ ಅದು ನೋಡ್ಲಿಕ್ಕೂ ಚೆನ್ನಾಗಿ ಕಾಣಿಸಲ್ಲ. ಸೊ ಸ್ವಲ್ಪ ಲೂಸ್ ಇದ್ರೆ ಒಳ್ಳೇದು. ಸೊ ಈ ತರ ಮೂವ್ ಆಗ್ತಾ ಇರಬೇಕು. ಸೊ ರೋಸ್ ಗೋಲ್ಡ್ ಬ್ರೇಸ್ಲೆಟ್ ಆಯ್ತು. ನೆಕ್ಸ್ಟ್ ಒಂದೇ ಒಂದು ರಿಂಗ್ ಹಾಕೊಳ್ತೀನಿ, ಯಾಕಂದ್ರೆ ಆಲ್ರೆಡಿ ನನ್ನ ಕೈಯಲ್ಲಿ ಸ್ವಲ್ಪ ಗೋಲ್ಡ್ ರಿಂಗ್ಸ್ ಗಳಿದೆ. ನನ್ನ ಮದ್ವೆ ರಿಂಗ್, ನನ್ನ ಎಂಗೇಜ್ಮೆಂಟ್ ರಿಂಗ್ ಅಂತ. ಸೊ ಇದೊಂದು ರಿಂಗ್, ಸ್ವಲ್ಪ ಸ್ಟೈಲ್ ಡಿಫ್ರೆಂಟ್ ಇರೋ ರಿಂಗ್, ಇದನ್ನು ಹಾಕೊಳ್ತಿದ್ದೀನಿ ಮಿಡಲ್ ಫಿಂಗರಿಗೆ. ಸೊ ಡನ್. ಇದಿಷ್ಟೇ. ರೆಡ್ ಬೋಲ್ಡ್ ಲಿಪ್ ಅಂಡ್ ದಿಸ್ ಇಸ್ ದ ಡ್ರೆಸ್. ಅಂಡ್ ಐಸ್ ತುಂಬಾ ಸಿಂಪಲ್ ಆಗಿ ಇಟ್ಟಿದ್ದೀನಿ ನಾನು, ಸೊ ದಟ್ ಈ ಲಿಪ್ಸಿಗೆ ಐಸ್ ಕೂಡ ಡ್ರಾಮ್ಯಾಟಿಕ್ ಆಗಿದ್ರೆ ತುಂಬಾ ಆಡಾಗಿ ಕಾಣಿಸ್ಬೋದು. ಈಗ ಹೇರಿಗೆ ಹೋಗೋಣ. ನೆಕ್ಸ್ಟ್ ಲಾಸ್ಟ್ಗೆ ದುಪ್ಪಟ್ಟ ಹಾಕ್ತೀನಿ. ಸೊ ಹೇರ್ ಏನ್ ಮಾಡ್ತೀನಿ ಅಂದ್ರೆ ಏನು ಸ್ಪೆಷಲ್ ಆಗಿ ಮಾಡ್ತಾ ಇಲ್ಲ. ಸೊ ಇದು ನನ್ನದು ಸೈಡ್ ಪಾರ್ಟಿಷನ್ ಈ ತರ ಮಾಡೋದು. ನಾನು ಲೆಫ್ಟ್ ಸೈಡಿಗೆ ಮಾಡ್ತೀನಿ ಅಂಡ್ ಇಲ್ಲಿಗೆ ಹೀಗೆ ಬಂದ್ಬಿಟ್ಟು ನೀವು ಬೇಕಾದ್ರೆ ನಿಮ್ಮ ಹೇರ್ ಅನ್ನು ಟ್ವಿಸ್ಟ್ ಮಾಡ್ಬೋದು. ನಾನು ಟ್ವಿಸ್ಟ್ ಮಾಡ್ತಾ ಇಲ್ಲ. ನಾನು ಇಲ್ಲಿಗೆ 2 ಪಿನ್ಸ್ ಗಳನ್ನ ಹಾಕ್ತಾ ಇದ್ದೀನಿ. ಬಾಬಿ ಪಿನ್ಸ್ ಕೂಡ ಹಾಕ್ಬೋದು. ನಾನು ಇದು ಹೇರ್ ಪಿನ್ಸ್ ಬರುತ್ತಲ್ಲ ಅದನ್ನು ಹಾಕ್ತಿದ್ದೀನಿ. ಸೊ ಈ ತರ ಮಾಡ್ಬಿಟ್ಟು ಇಲ್ಲಿ ಹೇರ್ ಪಿನ್ ಒಂದು ಹಾಕಿದೆ. ಇನ್ನೊಂದು, ಯಾಕಂದ್ರೆ ನನ್ನ ಕೂದಲು ಸ್ವಲ್ಪ ಜಾರುತ್ತೆ, ಸ್ವಲ್ಪ ಸಿಲ್ಕಿ ಅಂತ ಹೇಳಲ್ಲ, ತುಂಬಾ ರಫ್ ಆಗಿದೆ ನನ್ನ ಕೂದಲು, ಬಟ್ ಸ್ವಲ್ಪ ಜಾರುತ್ತೆ. ಸೊ ಅದಕ್ಕೋಸ್ಕರ 2 ಪಿನ್. ಇದು ನನ್ನ ಹತ್ರ ಒಂದು ಒಂಥರ ಡಲ್ ಗೋಲ್ಡ್ ಅಲ್ಲಿ ಸ್ವಲ್ಪ ಟೆಕ್ಸ್ಚರ್ ಇದ್ದದ್ದು ಹೇರ್ ಕ್ಲಿಪ್ಸ್ ಗಳಿದೆ. ಸೊ ಒಂದಾದ್ರೆ ಒಂದು ಅಥವಾ 2 ಹಾಕ್ತೀನಿ. ಒಂದು ಓವಲ್ ತರ ಒಂದು ಶೇಪ್ ಅಲ್ಲಿ ಇದೆ, ಇನ್ನೊಂದು ಈ ತರ ರೆಕ್ಟ್ಯಾಂಗುಲರ್ ಶೇಪ್ ಅಲ್ಲಿ ಇದೆ. ಸೊ ನೋಡೋಣ. ಸೊ ಎಲ್ಲಿ ನಾನು ಕ್ಲಿಪ್ ಹಾಕಿದ್ದೀನಲ್ವಾ ಅಲ್ಲೇ ಈ ರೆಕ್ಟ್ಯಾಂಗುಲರ್ದು ಫಸ್ಟ್ ಹಾಕ್ತೀನಿ. ಎಸ್, ಕಾಣಿಸ್ತಿದ್ಯಾ? ಓಕೆ, ಈ ತರ ಅಂಡ್ 2 ಹಾಕ್ಬಿಟ್ಟಿದ್ದೀನಿ. ಸೊ ಈ ತರ ಕಾಣಿಸ್ತಿದೆ. ಐ ಹೋಪ್ ನಿಮ್ಗೆ ಕಾಣಿಸ್ತಿದೆ. ಅಂಡ್ ಒಂದು ಬಿಂದಿ ನಿಮ್ಗೆ ಬೇಕಾದ್ರೆ ನೀವು ಹಚ್ಬೋದು. ನಾನು ಹಚ್ತಾ ಇಲ್ಲ, ಯಾಕಂದ್ರೆ ಸ್ವಲ್ಪ ಜಾಸ್ತಿನೇ ಟ್ರೆಡಿಷನಲ್ ಆಗಿ ಕಾಣಿಸುತ್ತೆ. ಬಿಂದಿ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ. ಬ್ಯಾಗ್ ಮುಂಚೆ ನಾವು ಒಂದು ದುಪ್ಪಟ್ಟ ಡ್ರೇಪ್ ಮಾಡೋಣ. ಹೇಗ್ ಮಾಡೋದು? ಸೊ ನಾನು ಹೇಳಿದ್ನಲ್ವಾ, ದುಪ್ಪಟ್ಟ ಲುಕ್ಕನ್ನೇ ಚೇಂಜ್ ಮಾಡುತ್ತೆ ಅಂತ. ಸೊ ಲೆಟ್ಸ್ ಸಿ. ಇದು ತುಂಬಾ ಸ್ಟಿಫ್ ಆಗಿರೋ ಕಾರಣ ಇದನ್ನ ಹೇಗ್ ಡ್ರೇಪ್ ಮಾಡಿದ್ರು ಸ್ವಲ್ಪ ಸ್ಟಿಫ್ ಆಗಿ ನಿಲ್ಲುತ್ತೆ. ಸೊ ಐ ಥಿಂಕ್ ಸಿಂಪಲ್ ಆಗಿ ಹೀಗೆ ಹಾಕ್ಬಿಡೋಣ. ಇಟ್ ವಿಲ್ ಲುಕ್ ಗುಡ್. ಎಸ್, ಪಿನ್ನು ಎಲ್ಲ ಹೆಂಗಸರು ಎಲ್ಲ ಹುಡುಗಿರು ಹಾಕೋದೆ ಹೀಗೆ ಅಲ್ವಾ? ಸೊ ಸಿ. ಸೊ ದುಪ್ಪಟ್ಟ ಹೀಗೆ ಸಿಂಪಲ್ ಆಗಿ ಪಿನ್ ಮಾಡಿದ್ದೀನಿ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ತುಂಬಾ ಉದ್ದ ಇದೆ ಆಯ್ತಾ ದುಪ್ಪಟ್ಟ, ನೋಡಿ ತುಂಬಾ ಉದ್ದ ಇದೆ. ಇದೆಷ್ಟು ಲೆಂತ್ ಇದೆಯೋ ಅದಕ್ಕಿಂತ ಒಂಚೂರು 1 ಇಂಚ್ ಜಾಸ್ತಿನೇ ಎದುರು ಇಟ್ಟಿದ್ದೀನಿ ನಾನು. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಚೇಂಜ್ ಮಾಡಿದೆ ಅಲ್ವಾ ಈಗ ಲುಕ್ಕನ್ನ. ಸೊ ಓಕೆ, ಬ್ಯಾಗ್. ಐ ಹ್ಯಾವ್ ದೀಸ್ 2 ಆಪ್ಷನ್ಸ್. ಇದು ನನ್ನ ಹಸ್ಬೆಂಡ್ ನನಗೆ ಮದುವೆಗೆ ಕೊಟ್ಟಿದ್ದು ಬ್ಯಾಗ್ ಅಂಡ್ ಇದು ಇನ್ನೊಂದು ಬ್ಯಾಗ್. ಸೊ ಯಾವ್ದಾದ್ರು ಒಂದನ್ನು ಕ್ಯಾರಿ ಮಾಡ್ಬೋದು. ಇದ್ರಲ್ಲಿ ಸ್ವಲ್ಪ ಜಾಸ್ತಿನೇ ಸ್ಟೋನ್ ವರ್ಕ್ ಎಲ್ಲ ಇದೆ ಅಂತ ಅನಿಸ್ತಿದೆ ನನಗೆ. ಸ್ವಲ್ಪ ಜಾಸ್ತಿನೇ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಸಿಂಪಲ್ ಆಗಿ ಕಾಣಿಸ್ಲಿಕ್ಕೆ ಐ ಥಿಂಕ್ ಐ ವಿಲ್ ಗೋ ವಿತ್ ದಿಸ್. ಇದರಲ್ಲಿ ನಮ್ಮ ಫೋನ್ ಎಲ್ಲ ಹೋಗುತ್ತೆ ಇದರೊಳಗೆ. ಫೋನು, ಹ್ಯಾಂಕಿ, ನಿಮಗೆ ಲಿಪ್ಸ್ಟಿಕ್ ಏನು ಬೇಕದು, ಪರ್ಫ್ಯೂಮ್, ಚಿಕ್ಕ ಪರ್ಫ್ಯೂಮ್, ಪಾಕೆಟ್ ಪರ್ಫ್ಯೂಮ್ ಇದೆಲ್ಲ ಹೋಗ್ಬಿಡುತ್ತೆ. ಸೊ ಐ ಕ್ಯಾರಿ ದಿಸ್. ಓಕೆ, ಫೈನಲಿ ಕಾಲಿಗೇನು ಹಾಕಿಲ್ಲ. ನಿಮ್ಗೆ ಸಿಂಪಲ್ ಆಗಿ ಹೋಗ್ಬೇಕಿದ್ರೆ ಒಂದು ಫ್ಲಾಟ್ ಹಾಕಿ ಹೋಗ್ಬೋದಾಯ್ತಾ, ಹಾಗೇನಿಲ್ಲ. ಬಟ್ ಇದು ಸ್ಟ್ರೇಟ್ ಲೆಗ್ ಇರೋ ಕಾರಣ ಪ್ಯಾಂಟ್, ಇದಕ್ಕೆ ಈ ತರ ಹೀಲ್ಸ್ ಗಳು ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬ್ಯಾಗ್ ಸೈಡಿಗೆ ಇಡ್ತೀನಿ. ಓಕೆ, ಸೊ ಈ ತರ ಗೋಲ್ಡ್ ಹೀಲ್ ಇದೆ ನನ್ನ ಹತ್ರ. ಸೊ ಇದನ್ನ ಹಾಕೊಳ್ತಿದ್ದೀನಿ ಅಂಡ್ ಸ್ವಲ್ಪ ಉದ್ದ ಹಾಕ್ತೀನಿ. ಹೆಡ್ ಸ್ಪೇಸ್ ಕಡಿಮೆ ಆಗುತ್ತೆ. ಲೆಟ್ ಮೀ ಸಿ. ಒಂದನ್ನು ಹಾಕಿ ತೋರಿಸ್ತೀನಿ ಆಯ್ತಾ. ನನ್ಗೀಗ ಎಲ್ಲೂ ವ್ಯಾಲೆಂಟೈನ್ಸ್ ಡೇಗೆ ಹೋಗ್ತಾ ಇಲ್ಲ. ನನ್ನ ಹಸ್ಬೆಂಡ್ ಏನು ಪ್ಲಾನ್ ಕೂಡ ಮಾಡಿಲ್ಲ. ಕೆಲಸ ಇಟ್ಟಿದ್ದಾರೆ ಆ ದಿನ, ಅವ್ರಿಗೇನೋ ಕೆಲಸ ಇದೆ, ಡಿನ್ನರಿಗೂ ಇಲ್ಲ, ಏನೂ ಇಲ್ಲ ಅಂತೆ. ಓಕೆ,
ಸೊ ಈಗ ಹೀಲ್ ಹಾಕಿದ್ದೀನಿ. ಆ್ಯಕ್ಚುಲಿ ಹೀಲ್ ಹಾಕಿದರೆ ಇಷ್ಟು ಉದ್ದ ಕಾಣಿಸ್ತೀನಿ, ಸೊ ನಿಮ್ಗೆ ಅರ್ಧ ನಾನು ಕಾಣಿಸೋದೇ ಇಲ್ಲ. ಸೊ ಲೆಟ್ ಮಿ ಶೋ ಯು. ನಾನು ಹೀಗೆ ಕಾಲು ಎತ್ತಿ ತೋರಿಸ್ತೀನಿ. ಆ್ಯಂಡ್ ನಂಗೆ ಈ ಥರ ಹೀಲ್ಸ್ ಹಾಕಿ ಅಭ್ಯಾಸ ಇದೆ ಆಯ್ತಾ. ನಿಮಗೆ ಅಭ್ಯಾಸ ಇಲ್ಲದೆ ಇದ್ರೆ ನಿಮ್ಮ ಹತ್ರ ಯಾವ ಸ್ಯಾಂಡಲ್ಸ್ ಇದೆ ಅದನ್ನು ಹಾಕ್ಬೋದು. ಪ್ಲಾಟ್ಫಾರ್ಮ್ ಹೀಲ್ಸ್ ಇದ್ರೆ ನೀವು ಅದ್ರಲ್ಲಿ ಕಂಫರ್ಟೇಬಲ್ ಆಗಿದ್ರೆ ಅದನ್ನು ಹಾಕ್ಬೋದು. ಫ್ಲಾಟ್ಸ್ ಸ್ವಲ್ಪ ಅವಾಯ್ಡ್ ಮಾಡಿ. ಸ್ವಲ್ಪ ಕಿಟನ್ ಹೀಲ್ಸ್ ತರ ಹೀಲ್ಸ್ ಇದ್ರೂ ಪರವಾಗಿಲ್ಲ. ಇಟ್ ಗಿವ್ಸ್ ಅ ಚಾರ್ಮ್ ಟು ಯುವರ್ ಲುಕ್. ಸೊ ಸ್ವಲ್ಪ ಹೀಲ್ಸ್ ಇದ್ದದನ್ನು ಹಾಕ್ಲಿಕ್ಕೆ ಟ್ರೈ ಮಾಡಿ. ಆ್ಯಂಡ್ ನಿಮ್ಮ ಇಷ್ಟ, ಬಿಂದಿ ಹಾಕ್ಲಿಕ್ಕಿದ್ರೆ ನೀವು ಹಾಕದೆ ಎಲ್ಲೂ ಹೊರಗೆ ಹೋಗೋದಿದ್ರೆ ಟ್ರೆಡಿಷನಲ್ ವೇರ್ ಹಾಕುವಾಗ ನೀವು ಹಾಕ್ಕೊಳ್ಬೋದು. ಆ್ಯಂಡ್ ನಾನು ಹಾಕಿರೋ ರೆಡ್ ಲಿಪ್ಸ್ಟಿಕ್ಕೆ ನೀವು ಹಾಕ್ಬೇಕಂತಿಲ್ಲ. ನಿಮ್ಮ ಹತ್ರ ಏನು ಅವೈಲೇಬಲ್ ಇದೆ ಅದರಲ್ಲೇ ಒಂದು ಲುಕ್ ಕ್ರಿಯೇಟ್ ಮಾಡ್ಬೋದು. ಸೊ ದಿಸ್ ಇಸ್ ಮೈ ಫೈನಲ್ ಲುಕ್ ಫಾರ್ ವ್ಯಾಲೆಂಟೈನ್ಸ್ ಡೇ. ಪರ್ಫ್ಯೂಮ್ ಮರ್ತೋಯ್ತಲ್ಲ, ಇದು ರೆನೆ ಅವರದ್ದು ಬ್ಲೂಮ್ ಅಂತ ಇರೋ ಪರ್ಫ್ಯೂಮ್. ಇದು ಕ್ಯಾರೋಲಿನಾ ಹರೇರಾದ್ದು ಅದು ಶೂ ಥರ ಇರೋ ಒಂದು ಪರ್ಫ್ಯೂಮ್ ಇದಲ್ಲ, ಅದರ ಡ್ಯೂಪ್ ಅಂತಾರೆ. ಐ ಆಮ್ ನಾಟ್ ಶ್ಯೂರ್, ಯಾಕಂದರೆ ನಾನು ಹಾಕ್ಕೊಳ್ಳಿಲ್ಲ. ಬಟ್ ಈ ಪರ್ಫ್ಯೂಮನ್ನು ಹಾಕ್ಕೊಳ್ವಾ. ಇದು ಸ್ವಲ್ಪ ಫ್ರೂಟಿ ಫ್ಲೋರಲ್ ಮಿಕ್ಸ್ ಆಗಿದೆ ಇದರದ್ದು ಸೆಂಟ್. ಆ್ಯಂಡ್ ದಿಸ್ ಇಸ್ ಗುಡ್ ಫಾರ್ ಈವ್ನಿಂಗ್, ಆಫ್ಟರ್ನೂನ್, ಯಾವ ಟೈಮಿಗೂ ಈ ಪರ್ಫ್ಯೂಮ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಆಯಿತಾ. ಹೋಪ್ ನಿಮ್ಗೆ ಈ ಲುಕ್ ಲೈಕ್ ಆಗಿರ್ಬೋದು. ಈ ಲುಕ್ ನಿಮಗೆ ಲೈಕ್ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೂ ನಾನು ತುಂಬ ನೋಟಿಸ್ ಮಾಡ್ತಾ ಇದ್ದೇನೆ, ನೀವೆಲ್ಲರೂ ನನ್ನ ವಿಡಿಯೋ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ದ್ಯಾಟ್ ವಿಲ್ ಮೀನ್ ದ ವರ್ಲ್ಡ್ ಟು ಮೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ನನ್ನ ಈ ಮೇಕಪ್ ಲುಕ್ ನೋಡ್ಲಿಕ್ಕೆ ನಾಳೆ ಬನ್ನಿ ಆಯ್ತಾ. ಬಾಯ್.